ಇಂದಿನಿಂದ ಕಾವೇರಿ ಸಂಕಷ್ಟ ಶುರುವಾಗಿದ್ದು ಇನ್ನೆರಡು ದಿನ ಬೆಂಗಳೂರಿಗರಿಗೆ ಜಲ ಸಂಕಷ್ಟ ಇದೆ. ಇದರ ನಡುವೆ ಕಸದ ಸಮಸ್ಯೆಯೂ ಎದುರಾಗುವಂತ ಲಕ್ಷಣ ಕಾಣ್ತಾ ಇದೆ. ಯಾಕಂದ್ರೆ ಕಸದ ವಾಹನಗಳ ಚಾಲಕರು ಹೋರಾಟಕ್ಕಿಳಿದಿದ್ದಾರೆ. ಇಂದು ಕಾವೇರಿ ಬರಲಿಲ್ಲ, ನಾಳೆ ನಾಡಿದ್ದು ಬರಲ್ಲ. ಕಾವೇರಿ ನೀರಿನ ಜೊತೆ ಕಸ ಸಂಗ್ರಹವೂ ಬಂದ್. ನಳಗಳಲ್ಲಿ ನೀರು ಬರ್ತಾ ಇಲ್ಲ. ಇದರಿಂದ ಜಲ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಇದರ ನಡುವೆ ಕಸ ಸಂಗ್ರಹಿಸಬೇಕಾಗಿದ್ದ ಪೌರ ಕಾರ್ಮಿಕರು ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಇವರೆಲ್ಲ ಕಸ ಸಂಗ್ರಹಿಸುವ ಆಟೋ ಲಾರಿ ಚಾಲಕರು. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸಲು ಅವಕಾಶ ಸಿಗದೆ ತಮ್ಮ ಕೆಲಸಕ್ಕೆ ರಜೆ ಹಾಕಿ ಗಾಂಧಿನಗರದಲ್ಲಿ ರಸ್ತೆ ಮಧ್ಯೆ ಪ್ರತಿಭಟಿಸಿದ್ರು. ಕಾರ್ಮಿಕರ ದಿನಾಚರಣೆ ದಿನ ಅರಮನೆ ಮೈದಾನದಲ್ಲಿ ಪೌರ ಕಾರ್ಮಿಕರಿಗೆ ಸರ್ಕಾರ ಕಾಯಮಾತಿ ಪತ್ರ ನೀಡಿತ್ತು. ನೇರ ವೇತನಕ್ಕೊಳಪಡಿಸಿ ಕೆಲಸ ಕಾಯಂಗೊಳಿಸುವ ವಾಗ್ದಾನವನ್ನೇ ಸರ್ಕಾರ ಬರೆದಿದೆ. ಹಾಗಾಗಿ ಕೆಲಸ ಕಾಯಂಗೊಳಿಸುವವರೆಗೂ ಕಸ ಸಂಗ್ರಹಿಸಲ್ಲ ಅಂತ ಇವರೆಲ್ಲ ಪಟ್ಟು ಹಿಡಿದ್ರು. ಎಚ್ಚೆತ್ತ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ್ರು. ನಮ್ಮ ಕಾಯಮ್ಮು ಬೇಡ ಸರ್, ಫಸ್ಟ್ ನೇರ ವೇತನ ಬೇಕು. ನಾವು ಒಂದನ್ನೇ ಕೇಳ್ತಾ ಇರೋದು. ಹೋದ ತಿಂಗಳು 18ಕ್ಕೆ ನಾವು ಪರ್ಮಿಷನ್ ಕೇಳಿ ಎಲ್ಲರನ್ನೂ ಕೊಟ್ಟು ಪರ್ಮಿಷನ್ಗೆ ಇದು ಅಪ್ಲೈ ಮಾಡಿದ್ವಿ. ಎಲ್ಲ ಕೊಡ್ತೀವಿ ಅಂತ ಅಂದ್ಬಿಟ್ಟು ಇನ್ನು ಒಂದೇ ಒಂದು ದಿನ ಇದ್ದಂಗೆ ಪರ್ಮಿಷನು ಕೊಡಲ್ಲ, ಏನೂ ಕೊಡಲ್ಲ ಅಂತ ನಮಗೆ ಈ ರೀತಿ ಇದು ಮಾಡಿ ಅನ್ಯಾಯ ಮಾಡಿ ನಮ್ಮ ನಾಯಕರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ವಿಷ ಕೊಡ್ರಪ್ಪ, ಇಲ್ಲಿ ಸ್ವಲ್ಪ ವಿಷ ಕುಡ್ದು ನಾವಿಲ್ಲೇ ಸಾಯಕ್ಕೆ ನಾವು ರೆಡಿ ಆಗಿದ್ದೀವಿ. ಇನ್ನು ಇಂದು ಕಾವೇರಿ ನೀರು ಸ್ಥಗಿತ ಆಗಿತ್ತು. ನಾಳೆ ನಾಡಿದ್ದು ಕೂಡ ಕಾವೇರಿ ನೀರು ಪೂರೈಕೆ ಆಗಲ್ಲ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಟ್ಯಾಂಕರ್ಗಳು ಬಂದ್ ಮಾಡ್ತಿದ್ದಾರೆ, ಕಾವೇರಿ ನೀರು ಬಂದ್ ಮಾಡ್ತಿದ್ದಾರೆ. ಅಂದ್ರೆ ನೀರೇ ಇಲ್ಲ ಅಂದ್ರೆ ಹೆಂಗ್ ಬದುಕಾಗುತ್ತೆ? ನೀರು ತಾನೇ ಬೇಕಿರೋದು. ಏನಾದರೂ ಬೇರೆ ದಾರಿ ಇಟ್ಟು ಅವರು ಬಂದ್ ಮಾಡಬೇಕಿತ್ತು. ಅದನ್ನ ಬಿಟ್ಟು ಪೂರಾ ನೀರೇ ಬಂದ್ ಮಾಡ್ತೀವಿ ಅಂತಂದರೆ ಅವರೇ ಏನಾದರೂ ಸಜೆಷನ್ ಕೊಡಲೇಬೇಕು. ಏನು ಇಲ್ವೇ ಇಲ್ಲ, ಎಲ್ರಿಗೂ ನೀರು ಬೇಕೇ ಬೇಕು. ಏನು ಮನೇಲಿ ಏನೇ ಮಾಡ್ತೀವಿ ಅಂದರೂ ಹೊರಗಡೆ ಏನಕ್ಕೆ ಹೋದ್ರೂ ಬೇಕೇ ಬೇಕು ನೀರು. ಅದಕ್ಕೆ ಅವರೇ ರೀಸನ್ ಏನಾದರೂ ಹೇಳಬೇಕು. ನಾವೇನು ಹೇಳೋಕ್ಕಾಗಲ್ಲ ಸರ್, ಏನು ಮಾಡೋದಂತ ಅವರೇ ಹೇಳಬೇಕು ನಮಗೆ. ನೀರಿನ ಸಮಸ್ಯೆಯನ್ನ ಜನ ಹೇಗೋ ನಿಭಾಯಿಸ್ತಾ ಇದ್ದಾರೆ. ಆದರೆ ಕಸದ ಸಮಸ್ಯೆ ದೊಡ್ಡದಾಗೋ ಮುನ್ನ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಶಾಂತಮೂರ್ತಿ, TV9 ಬೆಂಗಳೂರು.